ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆದಂತ ಸೌತ್ ಆಫ್ರಿಕಾ ಹಾಗೂ ವೆಸ್ಟ್ ಇಂಡೀಸ್ ನಡುವಿನ ಸೂಪರ್ 8 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಸೌತ್ ಆಫ್ರಿಕಾ ಅದ್ದೂರಿ ಗೆಲುವನ್ನು ಪಡೆದುಕೊಂಡ ಬಳಿಕ ಭಾರತಕ್ಕೆ ದೊಡ್ಡ ಲಾಟರಿ ಹೊಡೆದಿದೆ ಅಂತಾನೆ ಹೇಳ್ಬೋದು. ಭಾರತ ಪಾಯಿಂಟ್ಸ್ ಟೇಬಲ್ ನಲ್ಲಿ ದೊಡ್ಡ ಬದಲಾವಣೆ ಆಗಿದೆ. ಭಾರತ ಈಗ ಫೈನಲ್ ತಲುಪೋದು ಬಹುತೇಕ ಖಚಿತವಾಗಿದೆ. ರನ್ ರೇಟ್ ಕೂಡ ತುಂಬಾನೇ ಮುಖ್ಯವಾಗಿತ್ತು ಭಾರತಕ್ಕೆ ಫೈನಲ್ ತಲುಪೋದಕ್ಕೆ. ಆದ್ರೂ ಕೂಡ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ಗೆಲುವಿನಿಂದ ಅದ್ದೂರಿ ಲಾಭವನ್ನ ಪಡೆದುಕೊಂಡಿದೆ. ಅಷ್ಟಕ್ಕೂ ವೆಸ್ಟ್ ಇಂಡೀಸ್ ಹಾಗೂ ಸೌತ್ ಆಫ್ರಿಕಾ ನಡುವಿನ ಸೂಪರ್ 8 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ಸೋತ ಬಳಿಕ ಪಾಯಿಂಟ್ಸ್ ಟೇಬಲ್ ನಲ್ಲಿ ಏನೇನೆಲ್ಲ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಚಾನಲ್ ಕೂಡ ಒಂದು ತಪ್ಪ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೌದು, ವೆಸ್ಟ್ ಇಂಡೀಸ್ ಹಾಗೂ ಸೌತ್ ಆಫ್ರಿಕಾ ನಡುವಿನ ಸೂಪರ್ 8 ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ತಂಡ ಸೋಲನ್ನ ಕಂಡಿತ್ತು. ಮೊದಲು ಬ್ಯಾಟಿಂಗ್ ಮಾಡಿದಂತೆ ವೆಸ್ಟ್ ಇಂಡೀಸ್ ತಂಡ ಸ್ಟಾರ್ಟಿಂಗ್ ನಲ್ಲಿ ಹೀನೆಯ ಪರ್ಫಾರ್ಮೆನ್ಸ್ ನ ನೀಡಿತ್ತು. ಅದಾದ ನಂತರ ಸಖತ್ತಾಗಿ ಕೂಡ ವೆಸ್ಟ್ ಇಂಡೀಸ್ ತಂಡ ಕಂಬ್ಯಾಕ್ ಮಾಡುತ್ತೆ. ಓಪನಿಂಗ್ ನಲ್ಲಿ ಕಣಕ್ಕಿಳಿದಂತ ವೆಸ್ಟ್ ಇಂಡೀಸ್ ತಂಡದ ಪರ ಬ್ರಾಂಡನ್ ಕಿಂಗ್ 21 ರನ್ ಗಳಿಸುವಲ್ಲಿ ಯಶಸ್ವಿ ಆಗ್ತಾರೆ. ಹೋಪ್ 16 ರನ್ ಗಳಿಸಿದರೆ ಹೆಟ್ಮೈರ್ 2 ರನ್ ಗಳಿಸುತ್ತಾರೆ. ಇನ್ನು ವೆಸ್ಟ್ ಇಂಡೀಸ್ ತಂಡದ ಪರ ಯಾವ ಬ್ಯಾಟರ್ ಇಂದನೂ ಕೂಡ ಅಷ್ಟು ಪರ್ಫಾರ್ಮೆನ್ಸ್ ಬರುವುದಿಲ್ಲ. ಲಾಸ್ಟ್ ಗೆ ಹೋರ್ಡರ್ ಸೂಪರ್ ಆಗಿ ಆಡ್ತಾರೆ. 31 ಬಾಲ್ಗಳಲ್ಲಿ 49 ರನ್ ಸಿಡಿಸುವ ಮೂಲಕ ಒಂದೊಳ್ಳೆ ಪಾರ್ಟ್ನರ್ಶಿಪ್ ನ ಕಲೆ ಹಾಕ್ತಾರೆ. ಇತ್ತ ಶೆಫರ್ಡ್ ಅವರು ಕೂಡ ನಾಟೌಟ್ ಆಗಿ ಕೂಡ ಉಳಿತಾರೆ. 52 ರನ್ ಗಳಿಸುವ ಮೂಲಕ ಅದ್ಭುತ ಆಟ ಆಡ್ತಾರೆ ಶೆಫರ್ಡ್ ಹಾಗೂ ಹೋಲ್ಡರ್ ಅವರು. ಸ್ಟಾರ್ಟಿಂಗ್ ನಲ್ಲಿ 6 ವಿಕೆಟ್ ಕಳೆದುಕೊಂಡಂತ ವೆಸ್ಟ್ ಇಂಡೀಸ್ ತಂಡ 20 ಓವರ್ಗಳಲ್ಲಿ 176 ರನ್ ಗಳಿಗೆ 8 ವಿಕೆಟ್ ಕಳೆದುಕೊಳ್ಳುತ್ತೆ. ಒಂದು ಒಳ್ಳೆ ಮೊತ್ತ ನೆಲೆ ಹಾಕುತ್ತೆ ಅಂತ ಹೇಳ್ತೀನಿ. ವೆಸ್ಟ್ ಇಂಡೀಸ್ ಕಲೆ ಹಾಕಿದಂತ 176 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದಂತ ಸೌತ್ ಆಫ್ರಿಕಾ ತಂಡ ಅದ್ಭುತವಾದ ಗೆಲುವನ್ನ ಕಂಡುಕೊಂಡಿದೆ. ಸೌತ್ ಆಫ್ರಿಕಾದ ಪರ ಏಡನ್ ಮಕ್ರಮ್ ಸೂಪರ್ ಆಗಿ ಆಡ್ತಾರೆ. ಇತ್ತ ಕ್ವಿಂಟನ್ ಡಿಕಾಕ್ ಅವರು ಕೂಡ ಆರಂಭಿಕನಾಗಿ ಅದ್ಭುತವಾಗಿ ಕೂಡ ಆಡ್ತಾರೆ. ಸೌತ್ ಆಫ್ರಿಕಾ ಈ ಪಂದ್ಯವನ್ನ ಅದ್ಭುತವಾಗಿ ಕೂಡ ಗೆದ್ದುಕೊಳ್ಳುತ್ತೆ. ಸೌತ್ ಆಫ್ರಿಕಾ ವೆಸ್ಟ್ ಇಂಡೀಸ್ ವಿರುದ್ಧ ಪಂದ್ಯವನ್ನ ಗೆದ್ದುಕೊಂಡ ಬಳಿಕ ಭಾರತಕ್ಕೆ ದೊಡ್ಡ ಮಟ್ಟದ ಲಾಟರಿ ಹೊಡೆದಿದೆ ಅಂತಾನೆ ಹೇಳ್ಬೋದು. ಮೊನ್ನೆ ವೆಸ್ಟ್ ಇಂಡೀಸ್ ತಂಡ ಅದ್ಭುತವಾಗಿ ಕೂಡ ಆಡಿತ್ತು. T20 ವರ್ಲ್ಡ್ ಕಪ್ ನ ಹೈಯೆಸ್ಟ್ ರನ್ ನ ಕಲೆ ಹಾಕಿತ್ತು. ಇದರಿಂದಾಗಿ ವೆಸ್ಟ್ ಇಂಡೀಸ್ ತಂಡದ ನೆಟ್ ರನ್ ರೇಟ್ ತುಂಬಾನೇ ಏರಿಕೆ ಆಗಿತ್ತು. ಇದೀಗ ಸೌತ್ ಆಫ್ರಿಕಾ ವಿರುದ್ಧ ವೆಸ್ಟ್ ಇಂಡೀಸ್ ತಂಡ ಸೋತ ಬಳಿಕ ನೆಟ್ ರನ್ ರೇಟ್ ತುಂಬಾನೇ ಕಮ್ಮಿ ಆಗಿದೆ. ಸೌತ್ ಆಫ್ರಿಕಾ 2ನೇ ಸ್ಥಾನದಲ್ಲಿ ಇತ್ತು. ಇದೀಗ ಸೌತ್ ಆಫ್ರಿಕಾ ಆಡಿದಂತೆ 2 ಪಂದ್ಯಗಳಲ್ಲಿ 2 ಪಂದ್ಯವನ್ನ ಗೆದ್ದುಕೊಂಡು ವೆಸ್ಟ್ ಇಂಡೀಸ್ ತಂಡನ 2ನೇ ಸ್ಥಾನಕ್ಕೆ ಕಳಿಸಿದೆ. ಸೌತ್ ಆಫ್ರಿಕಾ ಮೊದಲ ಸ್ಥಾನದಲ್ಲಿ ಕೂತಿದೆ. ಈಗ ಭಾರತ ತಂಡ 3ನೇ ಸ್ಥಾನದಲ್ಲಿದೆ. ಈಗ ನಮ್ಮ ಭಾರತ ತಂಡ ಜಿಂಬಾಬ್ವೆ ವಿರುದ್ಧ ಪಂದ್ಯವನ್ನ ಗೆದ್ರೆ ಇದೀಗ ವೆಸ್ಟ್ ಇಂಡೀಸ್ ಗಿಂತ ಮೇಲೆ ಹೋಗುತ್ತೆ. 2ನೇ ಸ್ಥಾನದಲ್ಲಿ ನಮ್ಮ ಭಾರತ ತಂಡ ಕೂತ್ಕೊಳ್ಳುತ್ತೆ. ಸೌತ್ ಆಫ್ರಿಕಾ ಮೊದಲ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತೆ. ಇದೀಗ ನಮ್ಮ ಭಾರತ ತಂಡ ಮುಂದಿನ ಪಂದ್ಯ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ರೆ ಸೆಮಿಫೈನಲ್ ನ ತಲುಪುತ್ತೆ. ನಮ್ಮ ಭಾರತ ತಂಡ ವೆಸ್ಟ್ ಇಂಡೀಸ್ ತಂಡ ಟೂರ್ನಿಯಿಂದ ಹೊರಗುಳಿಯುತ್ತೆ. ಈಗ ನಮ್ಮ ಭಾರತ ತಂಡಕ್ಕೆ ನೆಟ್ ರನ್ ರೇಟ್ ನ ಅಗತ್ಯವಿಲ್ಲ. 2 ಪಂದ್ಯಗಳನ್ನ ನಮ್ಮ ಭಾರತ ತಂಡ ಗೆದ್ರೆ ಸಾಕು, ಸೆಮಿಫೈನಲ್ ನ ತಲುಪುತ್ತೆ. ತುಂಬಾನೇ ದೊಡ್ಡ ಲಾಟರಿ ಅಂತ ಹೇಳ್ಬೋದು ಭಾರತಕ್ಕೆ ಸೌತ್ ಆಫ್ರಿಕಾ ವಿನ್ ಆದ ನಂತರ. ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ಕಾಮೆಂಟ್ ನಲ್ಲಿ ತಿಳಿಸಿ.